ಪಶ್ಚಿಮ ಘಟ್ಟದ ಹಸಿರು ಬೆಟ್ಟಗಳ ನಡುವೆ ದೇವರ ಕರುಣೆ ಸ್ಪರ್ಶಿಸಿದ ಈ ಪವಿತ್ರ ಕ್ಷಣದಲ್ಲಿ ತಂಗಾಳಿಯಲ್ಲಿ ಹರಡುವ ದೈವಿಕ ಶಾಂತಿ. ಆ ಪವಿತ್ರ ನೆಲವೇ ಧರ್ಮಸ್ಥಳ. ಅಲ್ಲಿ ಕಾಲಿಟ್ಟ ಕ್ಷಣದಲ್ಲೇ ಮನಸ್ಸು ಹಗುರವಾಗುತ್ತದೆ, ಆತ್ಮ ಶಾಂತಿಯಾಗುತ್ತದೆ. ಸಾವಿರಾರು ಭಕ್ತರು ಮಂಜುನಾಥನ ಕೃಪೆಗಾಗಿ, ಧರ್ಮದ ಆಶೀರ್ವಾದಕ್ಕಾಗಿ ಪ್ರತಿದಿನ ಇಲ್ಲಿ ಬರುತ್ತಾರೆ. ಆದ್ರೆ ಈ ನೆಲಕ್ಕೆ ಇಷ್ಟು ಪಾವಿತ್ರ್ಯ ಬಂದದ್ದೇಕೆ? ಈ ದೇವಾಲಯ ಹೇಗೆ ಹುಟ್ಟಿತು? ಜೈನ ಕುಟುಂಬವೇ ಯಾಕೆ ಮಂಜುನಾಥನ ಸೇವೆ ಮಾಡುತ್ತಿದೆ? ಇವೆಲ್ಲದರ ಉತ್ತರ 800 ವರ್ಷ ಹಿಂದಿನ ದಿವ್ಯ ಕಥೆಯಲ್ಲಿ ಇದೆ. ಅಂದು ಈ ಗ್ರಾಮ ಕುಡುಮ. ಇಲ್ಲಿ ವಾಸಿಸುತ್ತಿದ್ದರು ಜೈನ ದಂಪತಿ ಬೆರಣ್ಣ ಹೆಗ್ಗಡೆ ಮತ್ತು ಅಮ್ಮೆ ಬಾಲತಿ. ಅವರ ಮನೆಯಲ್ಲಿ ಯಾರೇ ಬಂದರೂ ಅವರಿಗೆ ಓಟ, ನೀರು, ವಿಶ್ರಾಂತಿ. ಇದೇ ಅವರ ಧರ್ಮ, ಇದೇ ಅವರ ಸೇವೆ. ಒಂದು ಸಂಜೆ ಸೂರ್ಯ ಬೆಟ್ಟದ ಹಿಂದೆ ಅಸ್ತಮಿಸುತ್ತಿದ್ದಾಗ 5 ಯೋಗಿಗಳು ಅವರ ಮನೆಗೆ ಬಂದರು. ದಣಿದಿದ್ದರು, ದೂದಲಿದ್ದವರು. ದಂಪತಿಗಳು ಏನೂ ಕೇಳದೆ, ಸ್ವಾಮಿ, ಇದು ನಿಮ್ಮ ಮನೆ ಎಂದು ಭಕ್ತಿಭಾವದಿಂದ ಸೇವೆ ಮಾಡಿದರು. ಮುಂದಿನ ಬೆಳಿಗ್ಗೆ ಅದ್ಭುತ. ಆ ಯೋಗಿಗಳು ತಮ್ಮ ನಿಜ ಸ್ವರೂಪ ತೋರಿಸಿದರು. ಅವರು ಪಂಚಧರ್ಮರಾಜರು, ಧರ್ಮದ ರಕ್ಷಕರು. ಅವರು ಹೇಳಿದರು, ನಿಮ್ಮ ಆತಿಥ್ಯದಿಂದ ಈ ನೆಲ ಧನ್ಯವಾಗಿದೆ. ಇಂದಿನಿಂದ ಈ ಸ್ಥಳ ಧರ್ಮಸ್ಥಳ. ಇಲ್ಲಿ ಮಂಜುನಾಥನ ದೇವಾಲಯ ನಿರ್ಮಿಸಬೇಕು. ಅದೇ ಕ್ಷಣದಿಂದ ಈ ನೆಲದ ದಿವ್ಯ ಪಯಣ ಆರಂಭವಾಯಿತು. ಅದೇ ರಾತ್ರಿ ಅಮ್ಮೆ ಬಾಲತಿಗೆ ಕನಸಿನಲ್ಲಿ ಭಗವಾನ್ ಶಿವದರ್ಶನ. ಶಿವನು ಹೇಳಿದರು, ನಿಮ್ಮ ಮನೆಯ ಹತ್ತಿರದ ಬೇವು ಮರದ ಕೆಳಗೆ ನನ್ನ ಶಿವಲಿಂಗ ಅಡಗಿದೆ. ಅದನ್ನು ಪ್ರತಿಷ್ಠೆ ಮಾಡಿ. ಮರುದಿನ ಗ್ರಾಮಸ್ಥರು ಸೇರಿ ಬೇವು ಮರದ ಕೆಳಗೆ ತೋಡಿದಾಗ ಒಂದು ದಿವ್ಯ ಸುಂದರ ಶಿವಲಿಂಗ ಹೊರಬಂತು. ಆ ಲಿಂಗವನ್ನು ಭಕ್ತಿಯಿಂದ ಪ್ರತಿಷ್ಠೆ ಮಾಡಿದ ಕ್ಷಣದಿಂದ ಈ ನೆಲ ಮಂಜುನಾಥೇಶ್ವರನ ಆಶ್ರಯವಾಯಿತು. ಇಲ್ಲಿಂದ ಅನೇಕ ಅದ್ಭುತಗಳು, ಭಕ್ತರ ದುಃಖ ನಿವಾರಣೆ, ಆಂತರಿಕ ಶಾಂತಿ ಎಲ್ಲವೂ ಹರಿದು ಬಂದವು. ಧರ್ಮಸ್ಥಳದ ಅದ್ಭುತತೆ ಏನು ಗೊತ್ತಾ? ದೇವಾಲಯವನ್ನು ಜೈನ ಹೆಗ್ಗಡೆ ಕುಟುಂಬ ನೋಡಿಕೊಳ್ಳುತ್ತದೆ. ಪೂಜೆ ವೈಷ್ಣವ ಪೂಜಾರಿಗಳು ಮಾಡುತ್ತಾರೆ. ಆರಾಧಿತ ದೇವರು ಮಹಾದೇವ ಮಂಜುನಾಥ. 3 ಸಂಪ್ರದಾಯಗಳು, 3 ಮಾರ್ಗಗಳು, ಒಂದೇ ಗುರಿ, ಧರ್ಮ ಮತ್ತು ಸೇವೆ. ಇದಕ್ಕಾಗಿಯೇ ಧರ್ಮಸ್ಥಳ ಜಗತ್ತಿನಲ್ಲೇ ಅಪರೂಪದ ಪವಿತ್ರ ಕ್ಷೇತ್ರ. ಶತಮಾನಗಳಿಂದ ಹೆಗ್ಗಡೆ ಕುಟುಂಬ ಸೇವೆಯ ಮಾರ್ಗದಲ್ಲಿ ನಡೆದುಕೊಡುತ್ತಿದ್ದೇ ಬಂದಿದೆ. ಇಂದಿನ ಧರ್ಮಾಧಿಕಾರಿ ರಾ. ವೀರೇಂದ್ರ ಹೆಗ್ಗಡೆ ಭಾರತದಾದ್ಯಂತ ಗೌರವಿಸಲ್ಪಟ್ಟ ಮಹನೀಯರು. ಅವರ ಸೇವೆಗಳು ಲಕ್ಷಾಂತರ ಭಕ್ತರಿಗೆ ಪ್ರತಿದಿನ ಉಚಿತ ಅನ್ನದಾನ, ಗ್ರಾಮಾಭಿವೃದ್ಧಿ, ಶಿಕ್ಷಣ, ಆರೋಗ್ಯ, ಸಮಾಜ ಸೇವೆ. ಇಲ್ಲಿ ಸೇವೆಯೇ ದೇವರ ಪೂಜೆಯ ಎಂದು ನಂಬುತ್ತಾರೆ. ಪ್ರತಿ ವರ್ಷ ನಡೆಯುವ ಲಕ್ಷದೀಪೋತ್ಸವ, ಅದು ನೋಡಲು ಒಂದು ದೈವಿಕ ದೃಶ್ಯ. 1,00,000ಕ್ಕೂ ಹೆಚ್ಚು ದೀಪಗಳು ಹೊಳೆಯುತ್ತವೆ. ದೇವಾಲಯ, ಊರು ಚಿನ್ನದಂತೆ ಮಿನುಗುತ್ತದೆ. ಭಕ್ತರ ಮನಸ್ಸು ಬೆಳಕಿನಿಂದ ತುಂಬುತ್ತದೆ. ಜನರು ಧರ್ಮಸ್ಥಳಕ್ಕೆ ಬರೋದು ಮನಸ್ಸಿನ ಶಾಂತಿಗಾಗಿ, ಹೊಸ ಆರಂಭಕ್ಕಾಗಿ, ನ್ಯಾಯಕ್ಕಾಗಿ, ಅನ್ನದಾನದ ಪುಣ್ಯಕ್ಕಾಗಿ, ಕುಟುಂಬದ ಕೃಪೆಗಾಗಿ. ಅಲ್ಲಿ ಕಾಲಿಟ್ಟ ಕ್ಷಣದಲ್ಲೇ ಒಳಗಿನ ಗೊಂದಲ ಕಳೆದು ಒಂದು ಸೌಮ್ಯ ಶಾಂತಿ ಹೃದಯದಲ್ಲಿ ತುಂಬುತ್ತದೆ. ಈ ದಿವ್ಯ ಕತೆ ನಮಗೆ ಹೇಳುವುದೊಂದು, ಧರ್ಮ ಯಾವ ಜಾತಿಗೂ ಮಠಕ್ಕೂ ಸೀಮಿತವಲ್ಲ. ಸೇವೆ ಯಾವ ಪೂಜೆಗಿಂತ ದೊಡ್ಡದು. ನಂಬಿಕೆ ಅದ್ಭುತಗಳ ದಾರಿ. ಧರ್ಮಸ್ಥಳ ಒಂದು ದೇವಸ್ಥಾನವಲ್ಲ, ಮಾನವೀಯತೆ, ದಯೆ, ಸಹಬಾಳ್ವೆಯ ಪವಿತ್ರ ಪಾಶ. ಒಮ್ಮೆ ನೀವು ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟರೆ
ಮಂಜುನಾಥನ ಕೃಪೆ, ಹೆಗ್ಗಡೆ ಕುಟುಂಬದ ಸೇವಾ ಪರಂಪರೆ ಮತ್ತು ಆ ನೆಲದ ಶಾಂತಿ ನಿಮ್ಮ ಆತ್ಮವನ್ನು ಪರಿವರ್ತಿಸುತ್ತದೆ. ಈ ದಿವ್ಯ ಕತೆ ನಿಮಗೆ ಇಷ್ಟವಾದರೆ ನಮ್ಮ ಡಿವೈನ್ ಯಾತ್ರಾ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಅನೇಕ ಪವಿತ್ರ ಸ್ಥಳಗಳ ಕತೆಗಳು ಶೀಘ್ರದಲ್ಲೇ ನಿಮ್ಮತ್ತ ಬರುತ್ತಿವೆ.